ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಗೊಂದು ವಿಷಯ ಗೊತ್ತಾ? ಏನಂದ್ರೆ ನಮ್ಮ ಬ್ರೈನ್ಗೆ ನಾವೇನು ಹೇಳ್ತೀವೋ ಅದನ್ನ ಕೇಳುತ್ತಂತೆ. ಗೊತ್ತಾಯ್ತಾ? ಏನಂತಂದ್ರೆ ನಾವೇನ್ ಥಿಂಕ್ ಮಾಡ್ತೀವಿ ಅದೇ ನಮ್ಮ ಬ್ರೈನು ನಿಜ ಅಂತ ತಿಳ್ಕೊಳತ್ತಂತೆ. ಗೊತ್ತಾ? ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಕೈಲಿ ಆಗಲ್ಲ, ನಾವು ವೀಕ್, ನಮ್ಗಿದೆಲ್ಲ ನೆನಪಿರಲ್ಲ, ನಾವು ಮರ್ತ ಹೋಗ್ತೀವಿ ಅಂತ ನಾವು ಪದೇ ಪದೇ ಹೇಳ್ತಾನೆ ಇರ್ತೀವಿ ನಮ್ಮ ಬ್ರೈನ್ಗೆ. ನಾವ್ ಹೇಳ್ತಾನೆ ಇದ್ರೆ ಅದು ಅಕ್ಸೆಪ್ಟ್ ಮಾಡುತ್ತಂತೆ, ಅದೇ ಆಗುತ್ತಂತೆ. ಅರ್ಥ ಆಗ್ತಿದ್ಯಾ? ಆ ಬ್ರೈನ್ ನಮ್ಗೆ ಅದಕ್ಕೇನು ಗೊತ್ತಿಲ್ಲ, ನಾವೇನ್ ಹೇಳ್ತೀವೋ ಅದೇ ನಿಜ ಅಂತ ನಂಬ್ಕೊಳ್ಳುತ್ತೆ. ಓಕೆನಾ? ಇಲ್ಲಿ ಆಗಿನ ಕಾಲದಲ್ಲಿ ಒಂದ್ ವಿಷಯ ಹೇಳ್ತಿದ್ರು, ಒಳ್ಳೇದ್ ಮಾತಾಡು, ಕೆಟ್ಟದ್ ಮಾತಾಡ್ಬೇಡ, ಬಿಕಾಸ್ ಅಶ್ವಿನಿ ದೇವತೆಗಳು ಕೇಳ್ತಿರುತ್ತೆ, ತಥಾಸ್ತು ಅನ್ನತ್ತೆ ಅಂತ. ಅಂದ್ರೆ ನಾವೇನ್ ಮಾತಾಡ್ತಿದ್ವೋ ದೇವತೆಗಳು ಕೇಳಿ ಅದೇ ಆಗ್ಲಿ ಅಂತ ಹೇಳ್ತಾರಂತೆ. ಸೊ ಆಗಿನ ಕಾಲದಲ್ಲಿ ಸೈನ್ಸ್ ಗೊತ್ತಿಲ್ಲ ಅಂತ ಅಂದ್ರು, ಒಟ್ನಲ್ಲಿ ರಿಲೇಟೆಡ್ ಆಗೇ ಹೇಳಿದ್ರು, ಏನ್ ಮಾತಾಡ್ತೀವೋ ಅದೇ ಆಗತ್ತೆ ಅಂತ, ಏನ್ ಅನ್ಕೊಂತೀವೋ ಅದೇ ಆಗತ್ತೆ ಅಂತ. ಸೊ ನಾವು ಯಾವಾಗ್ಲೂ ನಮ್ ಬಗ್ಗೆ ಪಾಸಿಟಿವ್ ಆಗೇ ಅನ್ಕೊಂಡ್ರೆ ಪಾಸಿಟಿವೇ ಆಗುತ್ತೆ, ನಾವು ನೆಗೆಟಿವೇ ಅನ್ಕೊಂಡ್ರೆ ನೆಗೆಟಿವೇ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಇವಾಗ ಸ್ಟಾರ್ಟಿಂಗ್ ಇಂದ ಚಿಕ್ಕ ವಯಸ್ಸಿಂದ ಅವ್ನು ಓದ್ತಾನೋ ಓದಲ್ವೋ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಇಂದ ಅವ್ರಿಗೆ ಓದ್ತಾನೆ ಅಂತ ಹೇಳ್ಕೊಂಡ್ ಬೆಳೆಸಿದ್ರೆ ಅವ್ನ್ ಕೆಪಾಸಿಟಿ ಇಲ್ಲ ಅಂತ ಅಂದ್ರುನು, ಅರ್ಥ ಆಗ್ತಿದ್ಯಾ? ಆ ಮೈಂಡ್ ಸೆಟ್ ಕೆಪಾಸಿಟಿ ಅಂತ ಹೇಳಲ್ಲ ನಾನು, ಇಲ್ಲಿ ನಾವು ಆ ಹೇಳ್ಕೊಂಡ್ ಬರ್ತೀವಿ ಅದೇ ಆಗತ್ತೆ. ಇಲ್ಲಿ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡ್ ಬರ್ತಿದ್ರೆ ಅದು ಪಾಸಿಟಿವೇ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಇವಾಗ ಎಲ್ಲಾರು ಆ ಹುಡುಗ ಚೆನ್ನಾಗಿ ಓದ್ತಾನೆ, ಒಂದ್ಸಲಿ ಏನಾದ್ರು ಎಕ್ಸಾಮ್ ಅಲ್ಲಿ ಟೆಸ್ಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಆಗುತ್ತೆ, ಆದ್ರೆ ಹಂಗೆ ಗ್ರಾಜುಯಲ್ ಆಗಿ ತೆಗಿತಾ ಹೋಗ್ತಿದ್ರೆ ಅವ್ರಿಗೆ ಅಭ್ಯಾಸ ಆಗಿರುತ್ತೆ, ಓದಿ ಅಭ್ಯಾಸ ಆಗಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಹ್ಯಾಬಿಟ್ ಮಾಡ್ಕೊಳ್ಳಿ, ಒಳ್ಳೆ ಹ್ಯಾಬಿಟ್ ಮಾಡ್ಕೊಳ್ಳಿ ಅಂತ ಅಭ್ಯಾಸ ಮಾಡ್ಕೊಂಡು ಅವ್ನು ಓದಕ್ ಸ್ಟಾರ್ಟ್ ಮಾಡ್ತಿದ್ರೆ ಎಲ್ಲಾರು ಅವ್ನಿಗೆ ಏನಂತಾನೆ, ಅವ್ನ ಕೈಲಿ ಅವ್ನ ಕೈಲಿ ಆಗುತ್ತೆ, ಅವ್ನು ಒಳ್ಳೆವನು ಅಲ್ಲಿ, ಅವನಿಗೂ ಏನಾಗುತ್ತೆ, ಬೇರೆಯವ್ರು ಹೇಳೋದು ಇಂಪ್ಯಾಕ್ಟ್ ಆಗುತ್ತೆ, ಅವನು ಅವ್ನ ಮೇಲೆ ಕಾನ್ಫಿಡೆನ್ಸ್ ಬೆಳ್ಕೊಂತಾನೆ, ಅವನು ಅವ್ನ ಮೇಲೆ ಏನಂತಾರೆ, ಓದ್ತೀನಿ ಅಂತ ಓದ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಕೆಲವ್ರು ಏನ್ ಮಾಡ್ತಾರೆ, ಸಡನ್ ಆಗಿ ಏನೋ ಹುಷಾರಿಲ್ವನೋ, ಇಲ್ಲ ಅವ್ರ ಮೂಡ್ ಇಲ್ಲನೋ, ಅವ್ರ ಹ್ಯಾಬಿಟ್ ಬೆಳೆಸ್ಕೊಂಡಿಲ್ಲ, ಒಳ್ಳೆ ಓದೋ ಹ್ಯಾಬಿಟ್ ಬೆಳೆಸ್ಕೊಳ್ದಿರಾನೆ ಅವರು ಓದಿರನೆ ಮಾರ್ಕ್ಸ್ ಬಂದಿರಲ್ಲ. ಚಿಕ್ಕವಾಗಿಂದ ಏನ್ ಹೇಳ್ಕೊಂಡ್ ಬರ್ತಾರೆ, ಇವನು ಏನು ಓದಲ್ಲ, ಇವನ್ ದಡ್ಡ, ಇಲ್ಲ ಇವಳು ದಡ್ಡಿ, ಇವಳಿಗೆ ಏನು ಬರಲ್ಲ, ಇವಳೇನು ಓದಲ್ಲ ಅಂತ ಹೇಳಿ ಮನೆಯಲ್ಲೂ, ಸ್ಕೂಲಲ್ಲೂ, ಫ್ರೆಂಡ್ಸು, ನಮ್ ಸುತ್ತಮುತ್ತ ಸರ್ಕಲ್ ಎಲ್ಲ ಅದನ್ನೇ ಹೇಳಿ ಏನ್ ಮಾಡ್ಬಿಟ್ಟಿರ್ತಾರೆ ಅಂತ ನಿಮ್ ಬ್ರೈನ್ಗೆ ನೀವು ಬ್ಲೈಂಡ್ ಆಗಿ ಅದನ್ನೇ ನಂಬ್ಕೊಬಿಡ್ತೀರ. ಇವಾಗ ನನ್ ಕ್ವಶನ್ ಏನಂತ ಅಂದ್ರೆ, ನಿಮ್ಗೆ ಓದಕ್ ಬರಲ್ಲ ಅಂತ, ಇಲ್ಲ ನಿಮ್ಗೆ ನೆನ್ಪಿರಲ್ವೋ, ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇರಲ್ಲ, ನೀವ್ ದಡ್ರು, ನಿಮ್ಗೆ ಏನು ಬರಲ್ಲ ಅಂತ ಅದಂಗ ಅನ್ಕೊಂತೀರಾ? ನೀವ್ ದಡ್ರಾಗಿದ್ರೆ ನೀವೇನಾದ್ರು ಫಿಲಮ್ ನೋಡಿದ್ರೆ ಅದು ಅರ್ಥ ಆಗ್ಬಾರ್ದು, ಫಿಲಮ್ ನೋಡಿದ ತಕ್ಷಣ ಅರ್ಥ ಆಗುತ್ತೆ ಅಲ್ವಾ? ಕರೆಕ್ಟಾ? ಆ ಫಿಲಮ್ ಇವಾಗ ಅಂತೂ ಎಂತ ದಡ್ರಾದ್ರೂ ಕೊರಿಯನ್ ಡ್ರಾಮಾ ಅಂತೆ, ಕೆ ಡ್ರಾಮಾ, ಆ ಡ್ರಾಮಾ, ಈ ಡ್ರಾಮಾ ಅಂತ ಬೇರೆ ಲ್ಯಾಂಗ್ವೇಜ್ ಎಲ್ಲ ನೋಡ್ತಾರೆ, ಅದೆಲ್ಲ ಅರ್ಥ ಆಗುತ್ತೆ. ಬೇರೆ ಲ್ಯಾಂಗ್ವೇಜ್ ಎಲ್ಲ ನೋಡ್ತಾರೆ, ಅವ್ರ ಮದರ್ ಟಂಗ್ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ನೋಡ್ತಾರೆ, ಅದನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ನಿಮ್ಗೆ. ಹೋಗ್ಲಿ, ಸಾಂಗ್ಸೇ ಆಗಿರ್ಬೋದು, ಸಾಂಗ್ಸ್ ಕೇಳಿದ ತಕ್ಷಣ ನಿಮ್ಗೆ ಕಲಿತೀರಾ? ಒಂದ್ 3-4 ಸಲ ಸಾಂಗ್ಸ್ ಕೇಳಿದ ತಕ್ಷಣ ಕಲಿತೀರಾ? ಒಂದ್ 3-4 ಸಲ ಫಿಲಮ್ ನೋಡಿದ ತಕ್ಷಣ ನಿಮ್ಗೆ ಆ ಸ್ಟೋರಿ ನೆನ್ಪಿರುತ್ತಾ? ಕಂಪ್ಲೀಟ್ ಆಗಿ 100% ಹೇಗಿದೆಯೋ ಹಾಗೆ ಹೇಳಿಲ್ಲ ಅಂತ ಅಂದ್ರು ಲೈಕ್ 70 to 80% ಹೇಳ್ತೀರಾ. ಕರೆಕ್ಟ್ ಅಲ್ವಾ? ಅದೇ ತರನೇ ನಿಮ್ಗೆ ಅದೆಲ್ಲ ಬರುತ್ತೆ ಅಂತ ಅಂದ್ಮೇಲೆ ನೀವ್ ದಡ್ರು ಹೇಗಾಗ್ತೀರಾ? ಕರೆಕ್ಟ್ ಅಲ್ವಾ? ನೀವ್ ದಡ್ರು, ನಿಮ್ಗೇನು ಬರಲ್ಲ ಅಂತ ಅಂದಿದ್ರೆ, ನಿಮ್ ಕೈ ಓದಕ್ ಆಗಲ್ಲ, ನಿಮ್ ಕೈ ನೆನ್ಪಿಟ್ಕೊಳಕ್ ಆಗಲ್ಲ, ನಿಮ್ ಕೆಪಾಸಿಟಿ ಇಲ್ಲ ಅಂತ ಅಂದಿದ್ರೆ, ಬೇರೆ ವಿಷಯಗಳೆಲ್ಲ ನಿಮ್ಗೆ ಕರೆಕ್ಟ್ ಕೆಪಾಸಿಟಿ ಇದೆ ಅಲ್ಲ, ಬೇರೆದ್ರಲ್ಲೆಲ್ಲ ನೀವು ಚೆನ್ನಾಗೇ ಇದ್ದೀರಲ್ಲ. ಕರೆಕ್ಟ್ ಅಲ್ವಾ? ಇವಾಗ ಫ್ರೆಂಡ್ಸ್ ಏನಾದ್ರು ಹೇಳಿದ್ರು ನೆನ್ಪಲ್ಲಿರುತ್ತೆ, ಫಿಲಮ್ ನೋಡಿದ್ದು ನೆನ್ಪಲ್ಲಿರುತ್ತೆ, ಸಾಂಗ್ ಕೇಳಿದ್ದು ನೆನ್ಪಲ್ಲಿರುತ್ತೆ, ಪ್ರತಿಯೊಂದು ನೆನ್ಪಲ್ಲಿದ್ದಾಗ ಅಂಡ್ ಬೇರೆ ತೀಟೆ ಎಲ್ಲ ಮಾಡ್ತಿರ್ತೀರ, ಬೇರೆ ಎಲ್ಲ ಯೋಚನೆಗಳೆಲ್ಲ ಬರ್ತಿದೆ, ಅದ್ರಲ್ಲೆಲ್ಲ ನೀವು ಆಕ್ಟಿವ್ ಇದ್ರೆ ಖಂಡಿತ ನಿಮ್ಗೂ ಕೆಪಾಸಿಟಿ ಇದೆ ಅಂತಾನೆ ಅರ್ಥ. ಆ ಕೆಪಾಸಿಟಿನ ನೀವು ಫಿಲಮ್ಗೆ ಇಂಟ್ರೆಸ್ಟ್ ಕೊಟ್ಟು ನೋಡೋ ಅಷ್ಟು, ಇಲ್ಲ ಸಾಂಗ್ಗೆ ಇಂಟ್ರೆಸ್ಟ್ ಕೊಟ್ಟು ಕೇಳೋ ಅಷ್ಟು, ನೀವು ಸಬ್ಜೆಕ್ಟಿಗೆ ಇಂಟ್ರೆಸ್ಟ್ ಕೊಟ್ರೆ, ನೀವು ನಿಮಗೆ ನನ್ ಕೈಲಿ ಆಗುತ್ತೆ ಅಂತ ಅನ್ಕೊಂಡ್ರೆ ಖಂಡಿತ ಆಗುತ್ತೆ. ನಿನ್ ಕೈಲಿ ಆಗುತ್ತೆ ಅಂದ ತಕ್ಷಣ ನಿಂಗೆ ಔಟ್ ಆಫ್ ಔಟ್ ಬರುತ್ತೆ ಅಂತ ನಾನು ಹೇಳ್ತಿಲ್ಲ. ಅರ್ಥ ಆಗ್ತಿದ್ಯಾ? ಇಟ್ ವಿಲ್ ಟೇಕ್ ಟೈಮ್. ನೀವು ಸ್ಟಾರ್ಟಿಂಗ್ ಅವತ್ತಿಂದ ಒಂದು ವರ್ಷಗಟ್ಲೆ, ಎಷ್ಟೊಂದು ವರ್ಷಗಟ್ಲೆ ಆಗಲ್ಲ ಅಂತ ಬ್ರೈನ್ಗೆ ಫುಲ್ ನೀವು ಟ್ರೈನ್ ಮಾಡ್ಬಿಟ್ಟು ಇವಾಗ ಸಡನ್ ಆಗಿ ಆಗುತ್ತೆ ಅಂದ ತಕ್ಷಣ ಬ್ರೈನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕು.
ಕರೆಕ್ಟಾ? ಸ್ಲೋ ಆಗಿ ಸ್ಟಾರ್ಟ್ ಮಾಡಿ. ಇನ್ಮೇಲೆ ನೆಗೆಟಿವ್ ಥಿಂಕಿಂಗ್ ಬಿಟ್ಟು ಪಾಸಿಟಿವ್ ಥಿಂಕಿಂಗ್ ಮಾಡಿ. ನಿಮ್ ಬಗ್ಗೆ ನೀವೇ ಒಳ್ಳೆ ಮಾತು ಆಡಿ. ನಿಮ್ ಬಗ್ಗೆ ನೀವೇ ಒಳ್ಳೆ ಮಾತಾಡಿಲ್ಲ ಅಂತಂದ್ರೆ ಬೇರೆ ಯಾರೇ ಆಡ್ತಾರೆ? ಕರೆಕ್ಟಾ? ನಿಮ್ ಲೈಫು ನಿಮ್ ಕೈಲಿದೆ. ನೀವ್ ಇಷ್ಟಪಡ್ಬೇಕು. ನಿಮ್ಮನ್ನ ನೀವ್ ಇಷ್ಟಪಡ್ಬೇಕು ಫಸ್ಟ್. ನಿಮ್ಮನ್ನ ನಿಮ್ ಕೈಲಿ ಆಗುತ್ತೆ ಅಂತ ನೀವ್ ಅನ್ಕೊಳ್ಬೇಕು. ನಿಮ್ ಕೈಲಿ ಆಗುತ್ತೆ. ಯಾರು ಇಲ್ಲಿ ದಡ್ರು ಇಲ್ಲ, ಯಾರು ಇಲ್ಲಿ ಜಾಣರು ಇಲ್ಲ. ಯಾರು ಓದಿ ಯಾರು ಜಾಸ್ತಿ ಎಫರ್ಟ್ ಹಾಕ್ತಾರೆ ಅವ್ರು ಜಾಣರು ಆಗ್ತಾರೆ. ಯಾರು ಓದಿರಾನೆ ಟೈಮ್ ಪಾಸ್ ಮಾಡ್ಕೊಂಡು ಬೇರೆದಕ್ಕೆ ಟೈಮ್ ವೇಸ್ಟ್ ಮಾಡ್ತಾರೆ ಅವ್ರು ದಡ್ರು ಆಗ್ತಾರೆ. ಇಷ್ಟೇ. ನೀವೇನ್ ಮಾಡ್ತೀರೋ ಅದ್ರ ಮೇಲೆ ನೀವು ಬೆಳಿತೀರಾ. ಸೊ ಥಿಂಕ್ ಪಾಸಿಟಿವ್. ನಿಮ್ ಕೈಲೂ ಆಗುತ್ತೆ ಅಂತ ಕುತ್ಕೊಂಡು ಮೇ ಬಿ ನಿಮ್ಗೆ ಲೇಟ್ ಆಗ್ಬೋದು. ಮೇ ಬಿ ಯಾರು ಓದ್ತಿದ್ದಾರೆ, ಯಾರು ಟಾಪರ್ಸ್ ಇದ್ದಾರೆ ಅವ್ರಿಗೆ ಒಂದ್ ಕ್ವಶನ್ ಓದೋದಕ್ಕೆ 10 ಮಿನಿಟ್ಸ್ ತಗೊಂಡ್ರೆ ನಿಮಗ್ ಒಂದ್ ಕ್ವಶನ್ ಓದೋದಕ್ಕೆ ಅರ್ಧ ಗಂಟೆನೆ ತಗೊಳ್ಳಿ. ಸ್ಟಾರ್ಟಿಂಗ್ ಸ್ಟೇಜ್. ಅರ್ಥ ಆಯ್ತಾ? ಇವಾಗ ಹುಟ್ಟಿದೀರಾ ಅಂತ ಅನ್ಕೊಳ್ಳಿ. ನೀವು ಇವಾಗ ಬಾರ್ನ್ ಆಗಿದ್ದೀರಾ. ಇವಾಗ ಬಾರ್ನ್ ಆಗಿರೋ ಮಗುಗೆ ಏನೆಲ್ಲ ಒಳ್ಳೆ ಒಳ್ಳೆ ವಿಷಯ ನೀವು ಕಲಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅದನ್ನ ನೀವು ತಿಳ್ಕೊಳ್ಳಿ. ನಿಮಗೆ ನೀವು ಚೆನ್ನಾಗಿ ಇವಾಗ ತಾನೇ ಹುಟ್ಟಿದ್ದೀರಾ. ನಿಮ್ ಕೈಲಿ ಓದೋದಕ್ಕಾಗತ್ತೆ. ನೀವು 10th ಅಲ್ಲಿ ಇದ್ದೀರೋ, ನೀವು 11th ಅಲ್ಲಿ ಇದ್ದೀರೋ, ನೀವು 12th ಅಲ್ಲಿ ಇದ್ದೀರೋ, ಈ ವಿಡಿಯೋ ನೋಡೋ ಕ್ಷಣದಿಂದ ನೀವು ಇವಾಗ ಹುಟ್ಟಿದ್ದೀರಾ. ನೀವು ಹುಟ್ಟಿದ ತಕ್ಷಣ ಏನ್ ಯೋಚನೆ ಮಾಡ್ತೀರಾ? ಮಗು ಹುಟ್ಟಿದ ತಕ್ಷಣ ಏನು ನೀವು ಫೀಡ್ ಮಾಡ್ಬೇಕು? ನಿಮ್ ಬ್ರೈನೇ ನಿಮ್ ಮಗು. ಅದಕ್ಕೆ ಏನ್ ಒಳ್ಳೇದನ್ನ ಫೀಡ್ ಮಾಡಿ, ಒಳ್ಳೇದನ್ನ ಹೇಳಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿಸಿ, ಪಾಸಿಟಿವ್ ಆಗಿ ಮಾತಾಡಿ. ಅರ್ಥ ಆಗ್ತಿದ್ಯಾ? ನಿಮ್ ಕೈಲಿ ಆಗುತ್ತೆ, ನೀನು ಓದ್ತೀಯಾ, ನಿನ್ ಕೈಲೂ ಆಗುತ್ತೆ. ಹೌದಲ್ವಾ? ನಾನು ಇಷ್ಟ ದಿನ ಯಾಕೆ ಟ್ರೈ ಮಾಡಿಲ್ಲ? ನಾನು ಟ್ರೈ ನೀವ್ ಟ್ರೈ ಮಾಡಿದ್ರೇನೆ ಹೇಗ್ ಡಿಸೈಡ್ ಮಾಡ್ತೀರಾ? ಅರ್ಥ ಆಗ್ತಿದ್ಯಾ? ಓಕೆ, ಒಂದು ಮೆಥಡ್ ಅಲ್ಲಿ ಓದೋದಕ್ಕೆ ಆಗ್ತಿಲ್ಲ ಅಂದ್ರೆ ಇನ್ನೊಂದು ಮೆಥಡ್ ಟ್ರೈ ಮಾಡೋಣ. ಸುಮ್ನೆ ಬುಕ್ ಮುಂದೆ ಕುತ್ಕೊಂಡು ಓದ್ಬೇಡಿ. ಪೆನ್ ಎತ್ಕೊಳ್ಳಿ, ಪೇಪರ್ ಎತ್ಕೊಳ್ಳಿ, ಬರೀರಿ ಒಂದ್ಸಲಿ. ಸ್ಟಾರ್ಟಿಂಗು ಲೇಟ್ ಆಗುತ್ತೆ, ನಾನು ಹೇಳ್ತಿದ್ದೀನಿ. ಇವಾಗ ನೀವು ಜಾಸ್ತಿ ಯಾವ ಲೆವೆಲ್ ಇದ್ದೀರಾ, ಒಂದು ಆವ್ರೇಜ್ ಲೆವೆಲ್ ಅಲ್ಲಿ ಇದ್ರೆ ಟಾಪರ್ ಲೆವೆಲ್ಗೆ ಹೋಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದೇ ಬಿಲೋ ಆವ್ರೇಜ್ ಲೆವೆಲ್ ಅಲ್ಲಿ ಇದ್ರೆ ಆವ್ರೇಜ್ ಲೆವೆಲ್ಗಾದ್ರೂ ಹೋಗ್ಬೋದು. ಆವ್ರೇಜ್ ಲೆವೆಲ್ಗೆ ಹೋದ್ಮೇಲೆ ಮತ್ತೆ ಟಾಪರ್ ಲೆವೆಲ್ಗೆ ಹೋಗ್ಬೋದು. ಸ್ಟಾರ್ಟ್ ಮಾಡಿ ಇವತ್ತಿಂದಾನೆ. ಅರ್ಥ ಆಗ್ತಿದ್ಯಾ? ಓದೋದ್ರಿಂದ ನಿಮ್ಗೆ ಯಾವ ಲಾಸು ಆಗಲ್ಲ. ಅರ್ಥ ಆಗ್ತಿದ್ಯಾ? ಹಂಗಂತ ಅಂದಿ ಓದಿರೋರು ಯಾರು ಉದ್ಧಾರ ಆಗಲ್ಲ, ಓದೋರೇ ಉದ್ಧಾರ ಆಗ್ತಾರೆ. ಏನ್ ಓದೋರೇ ಉದ್ಧಾರ ಆಗ್ತಾರ, ಓದೋರು ಉದ್ಧಾರ ಆಗ್ತಾರೆ ಅಂತ ಎಲ್ಲ ನಾನ್ಸೆನ್ಸ್ ಮಾತಾಡೋದು ಬಿಟ್ಟು, ನನ್ ಕೈಲಿ ಆಗಲ್ಲ, ನನ್ ಕೈಲಿ ಓದಕ್ಕಾಗಲ್ಲ ಅಂತ ನಾನ್ಸೆನ್ಸ್ ಮಾತಾಡೋದು ಬಿಟ್ಟು, ನನ್ ಕೈಲೂ ಆಗುತ್ತೆ, ನಾನು ಓದ್ತೀನಿ. ಅರ್ಥ ಆಗ್ತಿದ್ಯಾ? ನನ್ ಸೆಲ್ಫ್ ನನ್ ಚೆನ್ನಾಗಿದೆ. ಓಕೆನಾ? ಚಾಲೆಂಜ್ ಹಾಕೊಳ್ಳಿ. ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಇವತ್ತಿಂದ ಒಂದೊಂದೇ ಕ್ವಶನ್ ಸ್ಟಾರ್ಟ್ ಮಾಡಿ. ಇವಾಗ 1 ಅವರ್ಗೆ ನೀವು 3 ಕ್ವಶನ್ಸ್ ಓದೋದಕ್ಕೆ ಕೆಪಾಸಿಟಿ ಬೆಳೆಸ್ಕೊಳ್ಳಿ. ಆಮೇಲೆ ಹೋಗ್ತಾ 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 3 ಇಂದ 4, 4 ಇಂದ 5, 5 ಇಂದ 6, 6 ಇಂದ 7 ಆ ತರ ಗ್ರಾಜುಯಲಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಿಮ್ ಬ್ರೈನ್ಗೆ. ಅರ್ಥ ಆಗ್ತಿದ್ಯಾ? ನಾವೊಂದು ಎಕ್ಸ್ಪೆರಿಮೆಂಟೇ ಇದೆ. 2 ಗಿಡ ತಗೊಂತಾರೆ. 2 ಗಿಡಗೆ ಸೇಮ್ ಗೊಬ್ಬರ ಹಾಕ್ತಾರೆ, ಸೇಮ್ ಸನ್ಲೈಟ್ ಕೊಡ್ತಾರೆ, ಸೇಮ್ ಅಮೌಂಟ್ ಆಫ್ ವಾಟರ್ ಹಾಕ್ತಾರೆ, ಎಲ್ಲ ಸೇಮೇ ಕೊಡ್ತಾರೆ. ಬಟ್ ಒಂದು ಗಿಡ ಹತ್ರ ಬ್ಯಾಡ್ ಆಗೇ ಮಾತಾಡ್ತಿರ್ತಾರೆ. ನೀನ್ ಸರಿ ಇಲ್ಲ, ನೀನ್ ಹಾಗೆ ಹೀಗೆ ಎಲ್ಲ ನೆಗೆಟಿವ್ ಮಾತಾಡ್ತಾರೆ ಒಂದ್ ಗಿಡ ಹತ್ರ. ಇನ್ನೊಂದು ಗಿಡ ಹತ್ರ ಎಲ್ಲ ಪಾಸಿಟಿವ್ ಆಗಿ ಮಾತಾಡ್ತಾರೆ. ನೀನ್ ಚೆನ್ನಾಗ್ ಕಾಣಿಸ್ತೀಯ, ನೀನ್ ಚೆನ್ನಾಗಿದ್ಯಾ, ಹಾಗೆ ಹೀಗೆ. ಗಿಡಗೆ ಜೀವ ಇಲ್ಲ ಅನ್ಕೊಂತೀರಾ? ಗಿಡ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಒಂದು ಗಿಡಕ್ಕೆ ಯಾವ್ದು ಬ್ಯಾಡ್ ಆಗೆಲ್ಲ ಹೇಳ್ಕೊ ಬಂದಿದ್ರು ಆ ಗಿಡ ಚೆನ್ನಾಗ್ ಗ್ರೋನೇ ಆಗಿಲ್ಲ. ಅರ್ಥ ಆಗ್ತಿದ್ಯಾ? ಇನ್ನೊಂದು ಗಿಡಗೆ ಯಾವ್ದು ಗುಡ್ ಥಿಂಗ್ಸ್ ಹೇಳ್ಕೊ ಬಂದಿದ್ರು ಆ ಗಿಡ ತುಂಬಾ ಚೆನ್ನಾಗಿ ಗ್ರೋ ಆಗಿ ತುಂಬಾ ಚೆನ್ನಾಗಿ ಬೆಳೀತು. 2ಕ್ಕೂ ಸೇಮ್ ಗೊಬ್ಬರನೇ ಹಾಕಿದ್ದು ಅಲ್ವಾ? ಅದ್ ಬೆಳೆಯೋದಕ್ಕೆ ಏನ್ ಬೇಕಿತ್ತು? ಗೊಬ್ಬರ ಬೇಕಿತ್ತು, ನೀರ್ ಬೇಕಿತ್ತು, ಸನ್ಲೈಟ್ ಬೇಕಿತ್ತು. ಅದಕ್ಕೆ ಏನೇನ್ ಬೇಕಿತ್ತು ಬೆಳೆಯೋದಕ್ಕೆ ಅದೆಲ್ಲ ಕೊಟ್ಟಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ. ಬಟ್ ಆದ್ರೆ ಅವರು ಮಾತಿಗೆ ಎಷ್ಟು ಪವರ್ ಇದೆ ಅಂತ ಗೊತ್ತಾಗ್ತಿದೆ ಅಲ್ಲಿ. ಅರ್ಥ ಆಗ್ತಿದ್ಯಾ? ಅಂತ ಗಿಡಗೆ ಎಫೆಕ್ಟ್ ಆಗಿದೆ ಅಂತ ಅಂದ್ರೆ ನೀವು ಮನುಷ್ಯರು ನಿಮ್ಮ ಮೇಲೆ ಯಾವ ರೇಂಜಿಗೆ ಎಫೆಕ್ಟ್ ಆಗ್ಬಾರ್ದು ಅಂತ ಯೋಚನೆ ಮಾಡಿ ಸ್ವಲ್ಪ. ಕರೆಕ್ಟಾ? ಥಿಂಕ್ ಮಾಡಿ. ನೀವ್ ಅಷ್ಟೊಂದು ದಡ್ರಿದ್ದೀರಾ? ನೀವು ಮೂವಿ ನೋಡಿದ್ದು ಮರ್ತೋಗ್ತೀರಾ? ಅಲ್ಲ, ನೀವು ಸಾಂಗ್ ಕೇಳಿದ್ದು ಮರ್ತೋಗ್ತೀರಾ? ಒಂದ್ಸಲ ಕೇಳಿದ್ರೆ ಮರ್ತೋಗ್ತೀರಾ? ಯಾರಾದ್ರೂ ಮರ್ತೋಗ್ತಾರೆ? ಪದೇ 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 ಕೇಳ್ತಾ ಇದ್ರು ಯಾರಿಗೆ ಮರ್ತೋಗುತ್ತೆ? ನಮ್ಗೆ ಗೊತ್ತಿಲ್ದೇನೆ ಬಾಯಿಗೆ ಬಂದ್ಬಿಟ್ಟಿರುತ್ತೆ. ಕರೆಕ್ಟಾ? ಅದೇ ತರನೇ ಅಷ್ಟೇ, ಓದೋದನ್ನು ಅಷ್ಟೇ. ಯಾರು ದಡ್ರು ಇಲ್ಲ, ನಿಮಗ್ ನೀವೇ ದಡ್ರು ಅಂತ ಹೇಳ್ಕೊಂಡ್ಬಿಡಿ. ಆ ಗಿಡಕ್ಕೆ ಮೊದ್ಲಿಂದನೂ ನೆಗೆಟಿವ್ ಹೇಳಿ ಅದು ಹಾಳಾಗೋ ತರ ಮಾಡಿದ್ದಾರೆ. ಆ ತರ ನಿಮ್ಮ ಇದನ್ನ ಹಾಳು ಮಾಡ್ಕೊಂಡ್ಬೇಡಿ. ಥಿಂಕ್ ಪಾಸಿಟಿವ್. ಯು ಕ್ಯಾನ್ ಡೂ ಇಟ್, ಯು ವಿಲ್ ಡೂ ಇಟ್. ಓಕೆನಾ? ನಿಮ್ ಕೈಲೂ ಆಗುತ್ತೆ,
ಮಾಡಕ್ ಆಗೇ ಆಗುತ್ತೆ. ಇವಾಗಿಂದ ಈಗ ತಾನೇ ನೀವು ಬಾರ್ನ್ ಅಪ್ ಆಗಿದ್ದೀರ, ಇವಾಗ ಹುಟ್ಟಿರೋ ಮಗುಗೆ ಏನ್ ಹೇಳ್ಕೊಡ್ಬೇಕು? ಪಾಸಿಟಿವ್ ಥಿಂಗ್ಸ್ ಹೇಳ್ಕೊಡ್ಬೇಕು. ಪಾಸಿಟಿವ್ ಆಗಿ ಮಾತಾಡಿ. ಆದಷ್ಟು ಸ್ಟಾರ್ಟಿಂಗ್ ಹೇಳಿದ ತಕ್ಷಣ ಎಲ್ಲ ನೆಗೆಟಿವಿಟಿ ಕಟ್ ಡೌನ್ ಆಗಕ್ ಆಗಲ್ಲ. ಸ್ಲೋ ಕಟ್ ಡೌನ್ ಆಗ್ಬೇಕು. ಒಂದೇ ಸಲ ಮಾಡಕ್ಕೂ ಆಗಲ್ಲ, ನಾನು ಒಪ್ಕೊಂತೀನಿ. ಬಟ್ ಏನೇ ಎಕ್ಸಾಮ್ ಇರ್ಲಿ, ಎಂತ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಲಿ, ಯಾವುದೇ ಇರ್ಲಿ, ನಿಮ್ ಕೈಲಿ ಆಗುತ್ತೆ ವಿತ್ ಹಾರ್ಡ್ ವರ್ಕ್, ವಿತ್ ಗುಡ್ ಹ್ಯಾಬಿಟ್ಸ್, ವಿತ್ ಪಾಸಿಟಿವ್ ಥಿಂಕಿಂಗ್. ಒಂದೆರಡು ಸಲ ನೀವು ಫೇಲ್ ಆದ ತಕ್ಷಣ ನೀವು ಲೈಫ್ ಲಾಂಗ್ ಫೇಲ್ ಆಗ್ತೀರಾ ಅಂತ ಅನ್ಕೊಂಡ್ಬೇಡಿ. ಅರ್ಥ ಆಗ್ತಿದ್ಯಾ? ಮೇ ಬಿ ನೀವು 10th ಅಲ್ಲಿ ಸ್ಕೂಲಲ್ಲಿ ನಿಮ್ಗೆ ಅಷ್ಟು ನಾಲೆಜ್ ಇರದೇ ಇರ್ಬೋದು, ಇಲ್ಲ ನಿಮ್ಗೆ ಹೇಳೋರು ಇಲ್ದೇ ಇರ್ಬೋದು. ಬಟ್ ವಾಟ್ ಎವರ್ ಇಟ್ ಮೇ ಬಿ, ನಿಮ್ ಕೈ ಓದಕ್ಕಾಗಿಲ್ಲ, PU ಬಂದ್ಮೇಲೆ ಓದಿ. ಅದು 10th ಅಲ್ಲಿ ಇರೋದೇ ಕ್ಯಾರಿ ಮಾಡ್ಬೇಕಂತ ಯಾಕೆ ಅನ್ಕೊಂತೀರಾ? ಏನು 10th ಅಲ್ಲಿ ಇದ್ದಿದ್ದೋ ಇಲ್ಲ ಸ್ಕೂಲಲ್ಲಿ ಇದ್ದಿದ್ದೇ ಮೈಂಡ್ ಸೆಟ್ ಇವಾಗೂ ನಿಮ್ ಮೈಂಡ್ ಸೆಟ್ ಇದೆಯಾ? ಇಲ್ಲ. ಅವಾಗ ಇದ್ದಿದ್ ಮೈಂಡ್ ಸೆಟ್ ಬೇರೆ, ಇವಾಗಿರೋ ಮೈಂಡ್ ಸೆಟ್ಟೇ ಬೇರೆ. ಅರ್ಥ ಆಯ್ತಾ? ನೀವ್ ಗ್ರೋ ಆಗ್ತಾ ಇದೀರಾ ಅಂತ ಅಂದ್ರೆ ಅವಾಗ ಓದಕ್ಕಾಗಿಲ್ಲ ಅಂತಂದ್ರೆ ಇವಾಗೂ ಓದಕ್ಕಾಗಲ್ಲ. ಅವಾಗ ನಾನು ಬಿಲೋ ಅವರೇಜ್ ಇದ್ದೆ, ಇವಾಗೂ ಬಿಲೋ ಅವರೇಜ್ ಇದ್ದೀನಿ ಅಂತ ಅನ್ಕೊಂಡ್ಬೇಡಿ. ಅಂಡ್ ನಿಮಗ್ ನೀವೇ ಬೌಂಡ್ರಿ ಹಾಕೋಬೇಡಿ. ಅರ್ಥ ಆಗ್ತಿದ್ಯಾ? ಬೌಂಡ್ರಿ ಅಂದ್ರೆ ಓಕೆಪ್ಪ ನನ್ಗೆ 80% ಬಂದ್ರೆ ಸಾಕು ಅಂತ ನಿಮಗ್ ನೀವೇ ಬೌಂಡ್ರಿ ಹಾಕೋಬಿಡ್ತೀರಾ? ಬೌಂಡ್ರಿ ಹಾಕೋಬೇಡಿ. 80% ಸಾಕು, 85% ಬಂದ್ರೆ ಸಾಕು, ಖುಷಿ ಆಯ್ತು. ಕಾಂಪಿಟೇಷನ್ ಎಷ್ಟು ಲೆವೆಲ್ ಇರುತ್ತೆ ಇವಾಗ? 99.99 ಬಂದ್ರು ಅಲ್ಲಿ ಇನ್ನೂ ಬೇಕು, 100 ಯಾಕೆ ಬಂದಿಲ್ಲ ಅಂತ ಕೇಳೋ ತರ ಆಗಿದೆ ಈಗ ಕಾಂಪಿಟೇಷನ್. ನೀವು ನೋಡಿದ್ರೆ 80 ಸಾಕು, 85 ಸಾಕು, ಜಸ್ಟ್ ಪಾಸ್ ಆದ್ರೆ ಸಾಕು, ಪಾಸ್ ಆಗಿ ಏನ್ ಮಾಡ್ಬೇಕು, ಪಾನಿಪರಿ ಅಂಗಡಿ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ರೆ ಹೇಗೆ? ಸೊ ನಿಮ್ ಲೈಫು ಹೇಗಿರ್ಬೇಕು ಅಂತ ಡಿಸೈಡ್ ಮಾಡೋದು ನೀವು. ನಿಮ್ ಲೈಫು ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಈಗ್ಲಿಂದಾನೇ ಹೆಂಗಿರ್ಬೇಕು ಹಾಗೆ ಥಿಂಕ್ ಮಾಡಿ. ಎಲ್ಲಾರ್ ಕೈಲೂ ಓದಕ್ಕಾಗತ್ತೆ, ಆದ್ರೆ ನೀವು ಪ್ರಯತ್ನ ಪಡ್ಬೇಕು. ಯಾರೋ ಏನೋ ಹೇಳಿದನ್ನೇ ಈಗ್ಲೂ ನಂಬ್ಕೊಂಡು ನನ್ ಕೈಲಿ ಆಗಲ್ಲ ಅನ್ನೋದ್ ಬಿಟ್ಟು ನನ್ ಕೈಲೂ ಆಗತ್ತೆ, ಯಾಕೆ ಆಗ್ಬಾರ್ದು ಅಂತ ಟ್ರೈ ಮಾಡಿ. ಖಂಡಿತ ಆಗತ್ತೆ. ಥಿಂಕ್ ಪಾಸಿಟಿವ್ ಅಂಡ್ ವರ್ಕ್ ಹಾರ್ಡ್ ಅಂಡ್ ಗುಡ್ ಹ್ಯಾಬಿಟ್ಸ್ ನ ಪ್ರಾಕ್ಟೀಸ್ ಮಾಡಿ. ಅರ್ಥ ಆಗ್ತಿದ್ಯಾ? ಯಾವ ಮೊಬೈಲ್ ಎಲ್ಲ ಸೈಡಲ್ಲಿ ಇಟ್ಟು ಬುಕ್ಸ್ ನ ಇಟ್ಕೊಳ್ಳಿ. ಯಾವಾಗ್ಲೂ ಬುಕ್ಸ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ನ, ನಾಲೆಜ್ ನ ಗೇನ್ ಮಾಡಿ. ಅರ್ಥ ಆಗ್ತಿದ್ಯಾ? ಸೊ ಇವತ್ತಿಂದ ಈಗ ಹುಟ್ಟಿದಿರಾ, ಈಗ ಹುಟ್ಟಿರೋ ನಿಮ್ಮ ಬ್ರೈನ್ ಅನ್ನೋ ಮಗುಗೆ ಒಳ್ಳೆ ಮಾತಿಂದ, ಪಾಸಿಟಿವ್ ಮಾತಿಂದ ಅದನ್ನ ಬೆಳೆಸಿ, ಅದಕ್ಕೆ ಅಭ್ಯಾಸ ಮಾಡಿಸಿ. ಏನ್ ಮಗು ಹುಟ್ಟಿದ ತಕ್ಷಣ ನಡಿಬೇಕು ಅಂತ ಇಲ್ಲ, ಮಗು ಹುಟ್ಟಿದ ತಕ್ಷಣ ಮಾತಾಡ್ಬೇಕು ಅಂತ ಅಲ್ಲ. ಅದಕ್ಕೆ ಟೈಮ್ ತಗೊಳುತ್ತೆ, ಈಗ್ಲೇ ಆಗಲ್ಲ. ಬಟ್ ಈಗ್ಲಿಂದ ಸ್ಟಾರ್ಟ್ ಮಾಡಿದ್ರೆ 1 month or 2 months or 3 months ಅಲ್ಲಿ ಮುಗಿಯುತ್ತೆ, ಆಗುತ್ತೆ. ಈಗ್ಲೂ ಸ್ಟಾರ್ಟ್ ಮಾಡಿಲ್ಲ ಅಂತ ಅಂದ್ರೆ ಖಂಡಿತ ಆಗಲ್ಲ. ಸೊ ಥಿಂಕ್ ಪಾಸಿಟಿವ್, ವರ್ಕ್ ಹಾರ್ಡ್. ಯಾವತ್ತು ನನ್ನ ಕೈಲಿ ಆಗಲ್ಲ ಅಂತ ಅನ್ಕೊಳ್ದಿರ, ನನ್ ಕೈಲೂ ಆಗುತ್ತೆ, ನಾನು ಓದ್ತೀನಿ ಅಂತ ಸ್ಟಾರ್ಟ್ ಮಾಡಿ. ನಿಮ್ ಕೈಲೂ ಆಗುತ್ತೆ, ನೀವು ಟಾಪರ್ಸೆ. ಯಾರು ಇಲ್ಲಿ ದಡ್ರು ಇಲ್ಲ, ಯಾರು ಇಲ್ಲಿ ಬಿಲೋ ಅವರೇಜ್ ಇಲ್ಲ. ಓಕೆನಾ? ಆಲ್ ಆರ್ ಟಾಪರ್ಸ್ ಇಫ್ they'll sit and study, if they'll work hard. Understood? Okay, thank you. All the best for your future. Okay, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ. ಅಷ್ಟು ವ್ಯೂ ನೋಡ್ತಿದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಚೆನ್ನಾಗಿರುತ್ತಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ. ಅಂಡ್ ನಿಮ್ಗೆ ಇನ್ನು ಯಾವ ತರ ವಿಡಿಯೋ ಬೇಕು ಅದನ್ನು ನೀವು ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.